ಎಲ್ಲರಿಗೂ ನಮಸ್ಕಾರ ರೀ. ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಇದನ್ನು ಈ ಥರ ನುಗ್ಗೆ ಸೊಪ್ಪನ್ನು ತೊಳೆದು ಇದನ್ನು ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಇದು ಅಲಸಂದಿ ಕಾಳು ಅಂದರೆ ಸ್ವಲ್ಪ ಒಂದು 3 ತಾಸು ನೆನೆಸ್ಬಿಟ್ಟು ಒಂದು ವಿಜಿಲ್ ಅಷ್ಟೇ ಮಾಡಿಸ್ಕೊಂಡಿನಿ ರೀ. ಸ್ವಲ್ಪ ಕಾಳು ಗಟ್ಟಿಗೆ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ಕಾಳು ತುಂಬಾ ಬೆಂದಿಲ್ಲ. ನಮ್ಮದು ಕಾಳು ಸ್ವಲ್ಪ ಗಟ್ಟಿಗೆ ಇದೆ, ನೋಡ್ಬೋದು ರೀ. ಇದು ನುಗ್ಗೆ ಸೊಪ್ಪಿನ ಅಂದರೆ ನಾವು ಉತ್ತರ ಕರ್ನಾಟಕ ಕಡೆಗೆ ನೋಡ್ರಿ ಈ ಒಂದು ಕಾಳಿನ ಪಲ್ಯ ಅಂತೀವಿ ರೀ. ನುಗ್ಗೆ ಸೊಪ್ಪಿನ ಮತ್ತು ಅಲಸಂದಿ ಕಾಳಿನ ಪಲ್ಯ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿರಿ. ನಮ್ಮ ಚಾನಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತು ನಮ್ಮ ಚಾನಲ್ಗೆ ಯಾರು ಗೊತ್ತಿಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ಈ ಒಂದು ಕಾಳು ಪಲ್ಯಕ್ಕೆ ನೋಡಿರಿ, ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇಲ್ಲಿ ನೋಡಿರಿ, ನಾನು ಒಂದು 6 ಹಸಿಮೆಣ್ಸಿನ್ಕಾಯಿ, ಅಂದರೆ ಇದು ಖಾರ, ಅಂದರೆ ಈ ಕಾಳು ಪಲ್ಯಕ್ಕೆ ನೋಡಿರಿ ಖಾರ ಚೆನ್ನಾಗಿರಬೇಕು. ಅದಕ್ಕೆ ಒಂದು 6 ಹಸಿಮೆಣ್ಸಿನ್ಕಾಯಿ ಈ ಥರನೇ ತುಂಡು ಮಾಡಿ ಹಾಕ್ತಾಯಿದ್ದೀನಿ ರೀ. ಇದನ್ನು ಮಿಕ್ಸಿಗೆ ಹಾಕ್ಕೋಬೋದು ರೀ. ಕಡಪ ಕಲ್ಲು ಇತ್ತು ಅಂತಂದರೆ ಮನೆಯಲ್ಲೇ ಇದನ್ನು ಕಡಪ ಕಲ್ಲಲ್ಲಿನೂ ಪುಡಿ ಇದು ಮಾಡ್ಕೋಬೋದು ರೀ, ಕುಟ್ಟಿ ಇಟ್ಕೋಬೋದು ರೀ. ಸ್ವಲ್ಪನೇ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಇದು ನಾವು ಮಿಕ್ಸಿಗೆ ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇಲ್ಲಿ ಒಂದು ಸ್ವಲ್ಪನೇ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇದಕ್ಕೇ ಆಯಿಲು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಅದಕ್ಕೆ ಕಾಳಿನ ಪಲ್ಯಕ್ಕೆ ಆಯಿಲು ಸ್ವಲ್ಪ ಚೆನ್ನಾಗಿದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ನಾನಿಲ್ಲಿ ಇವಾಗ ಇದು ಸ್ವಲ್ಪ ಆಯಿಲ್ ಬಿಸಿ ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ. ನಾನು ಇದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಇದು ಬೆಳ್ಳುಳ್ಳಿ ನಮ್ಮದು ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೂ ಸಾಕ್ರಿ. ನಮ್ಮದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ರೀ. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿದ್ದು ಹಾಕೋತಾ ಇದ್ದೀನಿ. ಇವಾಗ ನಮ್ಮದು ಇದು ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ ರೀ. ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟೆ ಬಾಡಿಸ್ಕೊಳ್ಳ್ರಿ. ಈ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಹಾಕಿದ್ದೀನಿ ರೀ. ಇದನ್ನು ನಾವು ಸ್ವಲ್ಪನೇ ಇದು ಬಾಡಿಸ್ಕೊಳ್ಳೋಣ. ಇವಾಗ ಇದು ಬಾಡಿಸ್ಕೊಂಡಾದ್ಮೇಲೆ ನೋಡಿರಿ, ನಾವು ಇದಕ್ಕೆ ಕಾಳನ್ನು ಹಾಕ್ಕೊಳ್ಳೋಣ ರೀ. ನಾವು ಬೇಯಿಸ್ಕೊಂಡಿರೋಂಥ ಕಾಳು 1 ಕಪ್ ಕಾಳಿದ್ದರೆ 1 ಕಪ್ ನೀರು ಹಾಕಿ ಬೇಯಿಸ್ಕೋಬೇಕು ರೀ. ಅಂದರೆ ಇದು ಕಾಳು ಒಂದು ವಿಜಿಲ್ ಹೊಡ್ಸ್ಕೊಂಡ್ರೆ ಸಾಕು. ನೆನೆಸಿದಿಲ್ಲ ಅಂತಂದರೆ ಒಂದು 4 ವಿಜಿಲ್ ಮಾಡಿದ್ರೆ ಸರಿ ಆಗುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಈ ಥರ ಇದ್ರೂ ಒಳಗೆ ನಡೆಯುತ್ತೆ ರೀ, ಆಗುತ್ತೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಒಂದು 4 ಕರಿಬೇವು ಸೊಪ್ಪಿನ ಎಲೆಗಳು ಹಾಕೊಂಡಿದ್ದೀನಿ ರೀ. ಸ್ವಲ್ಪನೇ ಇದನ್ನು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ ರೀ. ಇವಾಗ ಇದು ಕುದಿತಾ ಇದ್ದ ಹಾಗೆ ನೋಡಿರಿ, ನಾವು ಇದಕ್ಕೆ ಸೊಪ್ಪನ್ನು ಹಾಕೊಳ್ಳೋಣ. ನೀವು ಬೇಕಿದ್ರೆ ಈರುಳ್ಳಿ ಹಾಕ್ಕೋಬೋದು ಒಗ್ಗರಣೆಗೆ. ಇದು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ರೀ. ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಸೊಪ್ಪು ಬೇಗನೆ ಬೇಯುತ್ತೆ ರೀ, ಇದ್ರೊಳಗೆ ಒಂದು ಸ್ವಲ್ಪ ನೀರು ಇತ್ತಲ್ಲ ರೀ, ಹಾಗಾಗಿ ಬೇಯುತ್ತೆ ನಮ್ಮದು ಸೊಪ್ಪು. ಇವಾಗ ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಒಂದು 3 ನಿಮಿಷಗಳ ಕಾಲ ಬೇಯಿಸೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸೊಪ್ಪು 3 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ಸ್ವಲ್ಪನೂ ನೀರಿಲ್ಲ ನೋಡಿರಿ, ಎಲ್ಲ ಪೂರ್ತಿ ಡ್ರೈ ಆಗಿದೆ. ನಿಮಗೆ ನೀರು ಬೇಕಂತ ಅಂದರೆ ಸ್ವಲ್ಪನೇ ನಾವು ಕಾಳನ್ನು ಬೇಯಿಸಿರ್ತೀವಿ ನೋಡಿರಿ, ಅದು ನೀರು ಸ್ವಲ್ಪ ಇದ್ದಾಗಲೇ ಇದು ಮಾಡ್ಕೋಬೋದು ರೀ. ನೋಡ್ಬೋದು ನಮ್ಮದು ಸೊಪ್ಪಿಂದು ಪಲ್ಯ ರೆಡಿ ಆಗಿದೆ. ಇವಾಗ ನಾನು ಸ್ಟವ್ ಹೋದ್ರಿ, ನಾನು ಚಪಾತಿ ಜೊತೆಗೆ ಈ ಒಂದು ಪಲ್ಯವನ್ನು ಇಟ್ಟಿದ್ದೇನೆ ನೋಡಿರಿ. ತುಂಬ ಸುಲಭವಾಗಿ ನುಗ್ಗೆ ಸೊಪ್ಪು ಮತ್ತು ಕಾಳಿನ ಪಲ್ಯ. ಸ್ವಲ್ಪ ಸೊಪ್ಪು ಜಾಸ್ತಿ ಇರಬೇಕು ರೀ, ಕಾಳು ಕಮ್ಮಿ ಇರಬೇಕು ರೀ, ಅಂದರೆ ಅದು ಸೊಪ್ಪಿನ ಪಲ್ಯ ಚೆನ್ನಾಗಿ ಆಗುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.